ಎಸ್, ತರ್ಲೆಗಳು ಸರ್, ತರ್ಲೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಗಾಂಧಿನಗರದಲ್ಲಿ ತರ್ಲೆಗಳ ಕ್ವಾಟ್ಲೆ ಶುರುವಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅಪ್ಪ ಸಾಕಪ್ಪ ಈ ತರ್ಲೆಗಳ ಕಾಟ ಅಂತಿದ್ದಾರೆ. ಯಾಕೆ ಈ ತರ ತರ್ಲೆ ಮಾಡ್ತಾ ಇದ್ದಾರೆ ಇವರು? ಕಾಲ ಎಲ್ರ ಕಾಲನ ಎಳೆಯುತ್ತೆ. ನಾವಿವತ್ತು ಈ ತರ್ಲೆಗಳ ಕಾಲನ್ನ ಎಳಿತಾ ಇದೀವಿ. ಈ ತರ್ಲೆಗಳ ಕಾಲನ್ನ ಎಳಿಬೇಕು ಅಂತಂದ್ರೆ ತರ್ಲೆಗಳು ಕೂಡ ನಮ್ ಜೊತೆ ಜಾಯ್ನ್ ಆಗ್ಬೇಕಲ್ವಾ? ಸೊ ಬನ್ನಿ, ಈ ತರ್ಲೆಗಳ ಟೀಮ್ ಕೂಡ ನಮ್ ಜೊತೆ ಜಾಯ್ನ್ ಆಗಿದೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ, ಆಮೇಲೆ ಕಾಲಿಳಿಯೋದು ಕಾಲಿಳಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ಚಿತ್ರದ ನಿರ್ದೇಶಕರಾದಂತಹ ರಾಕೇಶ್ ಅವರು ನಮ್ ಜೊತೆ ಇದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಚಿತ್ರದ ಹಾಟ್ ಅಂಡ್ ಸೆಕ್ಸಿ ಹೀರೋಯಿನ್ ಶುಭಾ ಪೂಂಜಾ ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಶುಭಾ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಲೇಟರ್ ಮತ್ತೊಬ್ಬ ತರ್ಲೆ, ಈ ಚಿತ್ರದ ಹೀರೋ ಯತಿರಾಜ್ ಜಗ್ಗೇಶ್ ಕೂಡ ನಮ್ ಜೊತೆ ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೂ ನಾವ್ ಇವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋಣ, ಯಾಕೆ ಇಷ್ಟೊಂದು ತರ್ಲೆ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ರಾಕೇಶ್ ಸರ್, ಏನ್ ಸರ್ ನಿಮ್ ಸಮಾಚಾರ? ಏನ್ ತರ್ಲೆ ಮಾಡ್ತಿದ್ದೀರಾ ನೀವು? ಅದು ತರ್ಲೆ ಮಾಡ್ತಿರೋದು ನಾಗಶೇಖರ್ ಮತ್ತೆ ಯತಿಯವರು. ಸೊ ನಾನು ತರ್ಲೆ ಮಾಡ್ಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸೊ ಅಂದ್ರೆ ಜಾಸ್ತಿ ತರ್ಲೆ ಮಾಡಿಸ್ಕೊಳ್ಳಕ್ಕೆ ಶುಭಾ ಪೂಂಜಾ ಇದ್ದಾರೆ, ಅದೇ ತರ್ಲೆ. ಓಕೆ, ಸೊ ಶುಭಾ, ನೀವೇನ್ ತರ್ಲೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಆಫ್ ಸ್ಕ್ರೀನ್ ಜಾಸ್ತಿ ತರ್ಲೆ ಮಾಡ್ತೀವಪ್ಪ. ಆನ್ ಸ್ಕ್ರೀನ್ ನಾಗಶೇಖರ್ ಯತಿನೂ ತರ್ಲೆ ಮಾಡಿದ್ದಾರೆ. ಇಲ್ಲ, ಈ ಸಿನಿಮಾದಲ್ಲಿ ಫುಲ್ ಇಡೀ ಸ್ಕ್ರೀನ್ ತುಂಬಾ ಇವರು ಸಹ ತರ್ಲೆ ಮಾಡಿದ್ದಾರೆ. ಸೊ ಅವ್ರು ಎಷ್ಟು ತರ್ಲೆಗಳು ಮಾಡ್ತಾರೋ, ಅವ್ರು ಎಷ್ಟು ಕ್ವಾಟ್ಲೆ ಕೊಡ್ತಾರೋ ಅದ್ರ ಡಬಲ್ ಸೆಕೆಂಡ್ ಹಾಫ್ ಇವ್ರು ರಿವೈನ್ ತೀರಿಸ್ಕೊಳ್ತಾರೆ. ಎಲ್ಲಿ ನೋಡಿದ್ರೆ ಈಗ ತರ್ಲೆಗಳ ಕಾಟ ಸಾಕಪ್ಪ ಸಾಕು ಅಂತ ಹೇಳಿ ಎಲ್ರು ಹೇಳ್ತಾ ಇದಾರೆ. ಅಷ್ಟೊಂದ್ ಕಾಟ ಏನ್ ಕೊಡ್ತಾ ಇದ್ದೀರಾ ನೀವು ಅಂತ? ಅಷ್ಟೊಂದ್ ಕಾಟ ನಿರ್ದೇಶಕರು ಕೊಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ ಅಲ್ಲಿ. ಇಲ್ಲ ಅಂದ್ರೆ ಇದು ತರ್ಲೆಗಳು ಕಾಲು ಎಳಿತಾರೆ ಅದು ಇದು ಅನ್ನೋದೆಲ್ಲ ಬಿಟ್ಟು ಒಂದ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಮೂವಿ. ಈಗ ತರ್ಲೆ ನನ್ ಮಕ್ಳಂತ ಟೈಟ್ಲ್ ಇಟ್ಬಿಟ್ಟು ನಾವು ಬುದ್ಧಿ ಹೇಳ್ಸೋದಾಗ್ಲಿ ಇನ್ನೊಂದು ಮೆಸೇಜ್ ಹೇಳೋದಾಗ್ಲಿ ಯಾರು ಕೇಳಲ್ಲ. ಆ ತರ್ಲೆ ನನ್ ಮಕ್ಳು ಟೈಟ್ಲಿಗೆ ಅವ್ರು ತರ್ಲೆ ಮಾಡಿದ್ರೇನೆ ಚಂದ, ಅಷ್ಟು ತರ್ಲೆ ಮಾಡಿದ್ದಾರೆ. ಓಕೆ, ಸೊ ಟೈಟಲ್ ನೀವು ಹಿಟ್ಬಿಟ್ಟಿದ್ರ ಆಗ್ಲೇ ತರ್ಲೆ ನನ್ ಮಕ್ಳು ಅಂತ ಹೇಳ್ಬಿಟ್ಟು. ಯಾಕೆ ಈ ಟೈಟ್ಲ್ ಹೊಳಿತು? ಏನು ನಾಗಶೇಖರ್ ಅವ್ರನ್ನ ಶುಭಾ ಅವ್ರನ್ನ ನೋಡಿದಾಗ ಅಥವಾ ಯತಿರಾಜರನ್ನ ನೋಡಿದವಾಗ ನಿಮ್ಗೆ ಹಂಗ ಅನ್ನಿಸ್ತಾ? ಹಿಂಗೆ ಇಲ್ಲ, ಆ ತರ ಏನ್ ಅನ್ನಿಸ್ಲಿಲ್ಲ. ಸೊ ಎಲ್ಲರಿಗೂ ಒಂದ್ ಅನ್ಸುತ್ತೆ, ಫಸ್ಟ್ ಸಿನಿಮಾ ನಂದು ಒಳ್ಳೆ ರೌಡಿಸಮ್ ಮಾಡ್ಬೇಕು, ಲವ್ ಅನ್ನಿಸ್ಬೇಕು ಅಥವಾ ಕಾಮಿಡಿ ಆಗ್ಬೇಕಂತ. ನಂಗೆ ಲವ್ ರೌಡಿಸಮ್ ಫಸ್ಟ್ ಬೇಡ, ಕಾಮಿಡಿ ಟ್ರ್ಯಾಕ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯೂಶಲಿ ಏನಾದ್ರು ಒಂದು ಕ್ಯಾಚ್ ಆಗಿರೋ ಟೈಟ್ಲು ಬೇಕು ಅಂದಾಗ ತರ್ಲೆ ನನ್ ಮಕ್ಳು ಹೊಡೀತು. ಟೈಟ್ಲು ರಿಜಿಸ್ಟರ್ ಮಾಡಿ ಫಸ್ಟ್ ನಾಗಶೇಖರ್ ಅವ್ರನ್ನ ಕಮಿಟ್ ಆದೆ. ನೆಕ್ಸ್ಟ್ ಶುಭಾ ಪೂಂಜಾ ಅವರು ಅಫ್ಕೋರ್ಸ್ ಬಿಡಿ ಅವ್ರು ಫಿಕ್ಸ್ ಆಯ್ತು. ಆಮೇಲೆ ಹಿಂಗೆ ಕೂತಿದ್ದಾಗ ಯಾವ್ದೋ ಒಂದು ಚಾನಲ್ ಅಲ್ಲಿ ನ್ಯೂಸ್ ತರ್ಲೆ ನನ್ ಮಗ ಉಪೇಂದ್ರ ಅವ್ರದ್ದು ಹಂಗಾಗಿದೆ ಹಿಂಗಾಗಿದೆ ಅಂತ ನ್ಯೂಸ್ ಬಂತಲ್ಲ. ಜಗ್ಗೇಶ್ ಅವ್ರ ಎರಡನೇ ಮಗನ್ನ ಈ ಸಿನಿಮಾಗೆ ಹಾಕೊಳ್ಳೋಣ ಅಂತ ಅಪ್ರೋಚ್ ಮಾಡಿದೆ. ಸೊ ಅವರು ಕೂಡ ಒಪ್ಕೊಂಡ್ರು. ಆಗ್ತರ್ಲೆ ನನ್ ಮಕ್ಳು ಟೇಕಪ್ ಆಯ್ತು. ಓಕೆ, ಸೊ ಇದ್ರ ಬಗ್ಗೆ ಇನ್ನು ಮಾತನಾಡೋದಿದೆ. ಒಳ್ಳೆ ಹಿಂಟನ್ನು ಕೂಡ ಕೊಟ್ಬಿಟ್ರಿ ನೀವು ನನಗೆ. ಸೊ ಅದಕ್ಕೂ ಮೊದಲು ಶುಭಾ ಅವ್ರನ್ನ ಮಾತನಾಡಿಸ್ತೀನಿ ನಾನು. ಏನ್ ಅವರ ಕ್ಯಾರೆಕ್ಟರ್ ಈ ಒಂದು ಮೂವಿನಲ್ಲಿ ಹೇಗನ್ನಿಸ್ತು ಶುಭಾ ಅವರೇ ನಿಮಗೆ? ಆಕ್ಚುಲಿ ಇದ್ರಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಅಂದ್ರೆ, ನಾನು ಒಂದು ಟೀ ಮಾರೋಳ ಮಗಳು, ಹೀರೋಯಿನ್ ಆಗ್ಬೇಕು ಅಂತ ಹೋಗೋಳು. ನಾಗಶೇಖರ್ ಒಂದು ಜೂನಿಯರ್ ಆರ್ಟಿಸ್ಟ್. ಸೊ ಅವನು ನನ್ನ ಹೀರೋಯಿನ್ ಮಾಡಕ್ಕೆ ಅಂತ ಬಂದವನು. ಸೊ ನಮ್ಮ ಇಬ್ರು ಮಧ್ಯೆ ನಡೆಯೋ ತರ್ಲೆಗಳು ನನ್ಗೆ ಇದರಲ್ಲಿ ತುಂಬಾ ತುಂಬಾ ಏನ್ ಇಷ್ಟ ಆಯ್ತು ಅಂದ್ರೆ, ಯೂಶಲಿ ಲವ್ ಟ್ರ್ಯಾಕ್ ಅಂದ್ರೆ ತುಂಬಾ ಏನೋ ಈ ಮುದ್ದಾಗಿ ಹೀರೋಯಿನ್ ತಲೆ ಬಗ್ಸ್ಕೊಂಡು ಏನೋ ಈ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇದನ್ನ ರಾಕೇಶ್ ತುಂಬಾ ತರ್ಲೆಯಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಒಬ್ರು ಹೀರೋಯಿನ್ ಹತ್ರ ಬಂದ್ಬಿಟ್ಟು ನಾನು ನಿನ್ನ ಹೀರೋಯಿನ್ ಮಾಡ್ತೀನಿ ಅಂತ ಬರ್ತಾರ ನೋಡಿ, ಆ ಸಂದರ್ಭಗಳು ನಾವು ಅನುಭವಿಸಿದೀವಿ. ನಾವು ಏನಾಗಿದೆ ಅಂದ್ರೆ ಸ್ಕ್ರೀನ್ ಪ್ಲೇನೆ ಆ ತರ ಇದೆ. ತರ್ಲೆ ನನ್ ಮಕ್ಳು ಈಗ ಲವ್ ಮಾಡೋದು, ಒಂದು ಹುಡುಗಿ ಪ್ರೊಫೈಲ್ ಹಾಕ್ಬಿಟ್ಟು ಫುಲ್ ಕೂದ್ಲ ಹಾರಾಡ್ಸಿ ಹೂವೆಲ್ಲ ಬಿಟ್ಟು ಅದ್ ಕಾಮನ್. ಅದು ಇಲ್ಲೇನ್ ಮಾಡಿದ್ರೆ ಗಾಂಧಿನಗರ ಈಗ ಟ್ರೂತ್ ಏನ್ ನಡೀತಾ ಇದೆ ಅದು ಸಣ್ಣ ಒಂದ್ ಎಳೆ. ಇವಾಗ ಯೂಶಲಿ ಬರ್ಬೇಕಾದ್ರೆ ಈಗೆಲ್ಲ ಮಿಸ್ಯೂಸ್ ಹೇಗ್ ಮಾಡ್ಕೋತಾರೆ, ಆ ಎಳೆ ತಗೊಂಡು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಒಬ್ಬ ಹೀರೋಯಿನ್ಗೆ ಹೆಂಗೆಲ್ಲ ಫ್ರಾಡ್ ಮಾಡ್ತಾನೆ ಅದನ್ನ ಟೇಕಪ್ ಮಾಡಿದೆ. ಅದೇ ಒಂದು ಲವ್ ಎಪಿಸೋಡ್ ಡಿಫ್ರೆಂಟ್, ಸನ್ನಿವೇಶಗಳು ತುಂಬಾ ಮುದ್ದಾಗಿದೆ. ಆಮೇಲೆ 100% ಅದು ಪ್ರತಿ ಸೀನ್ ನೋಡ್ಬೇಕಾದ್ರು ವಿಷಲ್ ಬೀಳ್ತಾ ಇರುತ್ತೆ. ಶುಭಾ ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಚಬಿ ಬಬ್ಲಿ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಕೂಡ ಅವ್ರನ್ನ ಇದ್ ಮಾಡಿ ಆಯ್ಕೆ ಮಾಡಿ ಅದೇ ಪಾತ್ರಕ್ಕೆ ಸಖತ್ತಾಗಿ ಚೂಸ್ ಮಾಡಿದಿರಾ ಅಂತ ಆಯ್ತು. ಸಖತ್ ಚೂಸ್ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್, ತುಂಬಾ ಹಾಟ್ ಆಗಿ ಕಾಣಿಸ್ಕೋತಾರೆ. ಅದು ಆಲ್ರೆಡಿ ಸಾಂಗ್ ಹಾಟ್ ಅಂಡ್ ಸೆಕ್ಸಿ ಅಂತ ಹೇಳಿದ್ರೆ ಈಗ ಸಾಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ. ಅವ್ರ ಕಾಸ್ಟ್ಯೂಮ್ ಆಗ್ಲಿ ಎಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಬ್ಯೂಟಿಯಾಗಿ ತೋರಿಸ್ಲೇಬೇಕಂತ ಇದ್ ಮಾಡಿದ್ರೆ ಅವರು ಅಷ್ಟೇ ಸಪೋರ್ಟ್ ಮಾಡಿದ್ರು. ಯಾವ್ದಕ್ಕೂ ಹೇರ್ ಸ್ಟೈಲ್ಗೆನೆ 2 hours ಟೈಮ್ ತಗೊಳ್ಳೋದು. ಮೊದಲನೇ ನಿರ್ದೇಶಕರು ನನಗೆ ಹೇರ್ ಸ್ಟೈಲ್ ಮಾಡುವಾಗ ಇಲ್ಲೆಲ್ಲ ಜಲ್ದಿ ಬನ್ನಿ ಅಂತ ಹೇಳ್ತಾ ಇರೋದು. ಯೂಶಲಿ ಪ್ರೆಷರ್ ಇದೆ, ಬನ್ನಿ 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 ಅಂತ. ಯಾಕಂದ್ರೆ ಇವ್ರು ಚೆನ್ನಾಗ್ ಕಂಡ್ರೇನೆ ಜನ ಥಿಯೇಟರ್ ಅಲ್ಲಿ. ಸೊ ಅದಕ್ಕೆ ಟೈಮ್ ತಗೊಂಡು ಯಾವ್ದೇ ರೀತಿ ಡಿಸ್ಟರ್ಬ್ ಮಾಡಿದೆ.
ಒಟ್ಟಿಗೆ ಚೆನ್ನಾಗಿ ಕಾಣ್ಬೇಕಷ್ಟೇ, ಬ್ಯೂಟಿಫುಲ್ ಆಗಿ ಅಂತ ಫ್ರೀ ಬಿಟ್ಟೆ. ಸೊ ಅಷ್ಟು ತಲೆ ಕೆಡಿಸ್ಕೊಂಡು ಅವರು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಓಕೆ, ಸೊ ಫಿಲ್ಮ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದೀವಿ, ನಾವು ಫಿಲ್ಮ್ ಟ್ರೇಲರ್ ನೋಡ್ಲಿಲ್ಲ ಅಂತಂದ್ರೆ ಖಂಡಿತ ಮೋಸ ಆಗ್ಬಿಡುತ್ತೆ, ಆಮೇಲೆ ಜನಗಳು ಕೂಡ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಬನ್ನಿ ಫಟಾಫಟ್ ಅಂತ ಹೇಳಿ ಮೂವಿ ಟ್ರೇಲರ್ ಒಂದ್ಸರಿ ನೋಡ್ಕೊಂಡ್ ಬರೋಣ. ರೀ ಡೈರೆಕ್ಟ್ರೆ, ಎಲ್ರೇ ನಿಮ್ ಹೀರೋ? 11 ಗಂಟೆ ಆಯ್ತು, ಇನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿಲ್ವಲ್ರೇ? ಸರ್, ಅವರು ಕನ್ನಡ ಇಂಡಸ್ಟ್ರಿಗೆ ಸೂಪರ್ ಸ್ಟಾರ್. ಅವ್ರು ಬಂದಾಗ್ಲೇ ಆಕ್ಷನ್, ಹೋದಾಗ್ಲೇ ಪ್ಯಾಕಪ್. ಸಂಜೆ ಫ್ರೀ ಇದೆಯಾ? ಅಂದಲ್ಲ ಕೆಲ್ಸ, ಆ ತರ್ಲೆ ನನ್ ಮಕ್ಕಳ್ದು. ಅಯ್ಯೋ, ಜಗ್ಗೇಶ್ ಕೊಡ್ತವನೆ. ಬಂದ್ಕೊಡಿ ಸಾಕು, ಹಾಲ್ ನಾನೇ ಕುಡ್ಕೋತೀನಿ. ಅಮ್ಮರಂಗು ಮದ್ದರಂಗು ಪ್ರೇಮ ಮದ್ದೂರ್ತಾವ್ ಶುರುವಾಯ್ತು ಕಾಮ. ಜೊತೆಲಿ ಇದೇನಿದೆ ರೆಡ್ ಬುಲ್ಲು? ಹಾ, ಬೆಳಿಗ್ಗೆ ತನಕ ಎನರ್ಜಿ ಬೇಕಲ್ಲ. ಐ ಲವ್ ಯು ಅಂತ ಹೇಳೋ. ಐ ಲವ್ ಯು. ಅಲ್ಲ ಕಣೆ, ಎದೆ ಮೇಲೆ ತುಳಿಸ್ಕೊಳಕ್ಕೆ ಕರಿಮಣ್ಣು ಹುಡ್ಕೊಂಡು 300 ಕಿಲೋಮೀಟರ್ ದೂರ ಹೋಗ್ತಾರ. ಬಾಯಿಲೆ ತುಳಿ. ಗಂಡ್ಮಕ್ಳು ಲೈಫ್ ಕೊಡ್ತೀನಿ ಅಂತ ಬಂದ್ಬಿಟ್ಟು ಆಮೇಲೆ ಕೊನೆಗೆ ಹೆಣ್ಮಕ್ಳು ಕೊಡೋದೇ ಖರೆ ಫೈಟ್. ಎಲ್ಲ ಹೀರೋಗಳು ಡೈರೆಕ್ಷನ್ ಮಾಡಿ ಸುದೀಪ್ ತರ ಹಿಟ್ ಸಿನಿಮಾ ಕೊಡಕ್ ಆಗಲ್ಲ, ಕೆಲವರು ಕೂಲ್ ಕೊಟ್ಬಿಡ್ತಾರೆ. ಗಾಂಧಿನಗರ ಎಲ್ಲ ಇಲ್ಲಮ್ಮ, ನಮ್ದೇನಿದ್ರು ಡೈರೆಕ್ಟ್ ಹಾಲಿವುಡ್. ಬರ್ಲಾಗ್ರೋ ಬರ್ಲಾ? ಆ ಸಿನಿಮಾ ಡೈರೆಕ್ಟರ್ ಯಾರು ಸರ್? ಪ್ರಸಾದ್ ಅಂತ ಒಂದು ಸ್ಪೆಷಲ್ ಅಂತ ಅಟ್ರ್ ಫ್ಲಾಪ್ ಸಿನಿಮಾ ಕೊಟ್ಟು ಮನೆ ಮಾಡ್ಕೊಂಡಿದ್ರು. ಪಾಪ ಮನೆ ಕಟ್ಕೊಳ್ಳಿ ಅಂತ ಡೆಡ್ ಬಿಸ್ ಹಾಕಿದೀನಿ. ಅಲ್ಲ, ನೀನ್ ಮನೆಗ್ ಬಂದಾಗೆಲ್ಲ ಯಾವ್ದಾರ ಒಂದ್ ಡೈರೆಕ್ಟರ್ ಬೈಕೊಂಡೇ ಬರ್ತ್ಯಾ. ನಮ್ ಇಂಡಸ್ಟ್ರಿಯಲ್ಲಿ ಯಾರು ಒಳ್ಳೆ ಡೈರೆಕ್ಟರ್ ಇಲ್ವಾ? ಯಾಕಿಲ್ಲ, ನಮ್ ಬಾಸ್ ಪ್ರೇಮ್ ಸಿಲ್ವಾ. ಬಾಸು ಇಂಡಸ್ಟ್ರಿಗೆ ಹಸ್ತಾ ಇದ್ದಂಗೆ. ಏನ್ ಸರ್ ಇದು ಟ್ರೇಲರ್ ನಾವು ನೋಡ್ತಾ ಇದೀವಿ, ಇರ ಬರ ಡೈರೆಕ್ಟರ್ಸ್ ಗಳು, ಹೀರೋಸ್ ಗಳು ಎಲ್ರಿಗೂ ಬೆಳೆಸ್ಕೊಂಡ್ಬಿಟ್ಟಿದೀರಾ, ಏನಿದು? ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಗಾಂಧಿನಗರ ಕತೆ ಅಂತ ಬಂದಾಗ ಎಲ್ಲ ಡೈರೆಕ್ಟರ್ ಬರಬೇಕು, ಎಲ್ಲ ಹೀರೋಗಳು ಬರಬೇಕು. ಆ ಕಾನ್ಸೆಪ್ಟೇ ಹಂಗಿದೆ. ಅದನ್ನ ನೆಗೆಟಿವ್ ಅಂತ ತಗೊಳ್ದೆ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಸೂಪರ್. ಅವರು ನೋಡಿದವರು ಸಹ ಖುಷಿ ಪಡ್ತಾರೆ. ಓಕೆ ಫ್ರೆಂಡ್ಸ್, ಈಗ ನಮ್ ಜೊತೆ ಮತ್ತೊಬ್ರು ತರ್ಲೆ ಜಾಯ್ನ್ ಆಗಿದ್ದಾರೆ. ಯಾರದು ಅಂತ ಹೇಳ್ಬಿಟ್ಟು ಮೊದ್ಲೇ ಹೇಳಿದ್ದೆ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಯತಿರಾಜ್ ಜಗ್ಗೇಶ್ ಅವರು, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್. ನಮಸ್ತೆ. ಓಕೆ, ಸೊ ಮತ್ತೊಬ್ರು ತರ್ಲೆ ನೀವು. ಏನೇನ್ ತರ್ಲೆ ಮಾಡಿದೀರಾ ನೀವು? ಅಯ್ಯೋ, ಏನೇನ್ ಮಾಡಿದೀವ, ಏನೇನೆಲ್ಲ ಮಾಡ್ಸಿಲ್ಲ. ನೀವು ವಿಜಯ್ ಫಸ್ಟ್ ಡೇ ನ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಡೇ ಹೀರೋಯಿನ್ ಮೀಟ್ ಪಡ್ತೇನೆ. ನಾನೇನೋ ಓಕೆ ರೊಮ್ಯಾಂಟಿಕ್ ಸೀನ್ ಕೊಡ್ಬೋದು ಅಂದ್ರೆ ವಿಜಯನಗರ್ ಬಸ್ ಸ್ಟಾಪ್ ಅಲ್ಲಿ ಕೆಳಗ್ ಮಲ್ಸ್ಬಿಟ್ಟು ಜಗ್ಗೇಶ್ ಕೊಡ್ತಾನೆ ಅಂದ್ಬಿಟ್ಟು ಎದೆ ಕೊಡ್ಸ್ಕೊಳಲ್ಲ. ನೋಡಿದ್ವಿ ನಾವು ಅದು ಕೂಡ. ಯೋಚನೆ ಮಾಡಿ, ಆ ತರ ನಮ್ ಡೈರೆಕ್ಟರ್ ಏನೇನೆಲ್ಲ ಮಾಡ್ಸಿಲ್ಲ. ಕ್ರೇಜಿ. ಓಕೆ, ಅದಕ್ಕೆ ಆಮೇಲೆ ಹೀರೋಯಿನ್ ಜೊತೆ ಒಂದು ಹಾಟ್ ಸಾಂಗ್ ಕೊಟ್ರು. ತುಂಬಾ ಹಾಟ್ ಅಂದ್ರೆ ಹಾಟ್ ಸಾಂಗ್, ಬಿಸಿ ಬಿಸಿ ಸಾಂಗ್ ಅಂತ ಆಲ್ರೆಡಿ ಎಲ್ಲರ ಬಯಲು ಗುನುಗ್ತಾ ಇದೆ. ಅದು ಹಾಟ್ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ದಟ್ ವಾಸ್ ನೈಟ್ ಶೂಟ್, ಡಿಸೆಂಬರ್ ಟೈಮ್, ಚಳಿ ನಮ್ಗೆ ತಡೆಯಕ್ಕಾಗ್ತಲ್ಲ. 2 ಗಂಟೆ ರಾತ್ರಿ, ಅಟ್ಲೀಸ್ಟ್ ಹೋಗ್ಲಿ ರೈನ್ ಎಫೆಕ್ಟ್ ಎಲ್ಲ ಇದೆ ಸರ್ ಅಂದ್ರು. ಖುಷಿ ಆಯ್ತು, ಓಕೆ ಹೀರೋಯಿನ್ ಜೊತೆ ಏನೋ ರೈನ್ ಎಫೆಕ್ಟ್ ಡಾನ್ಸ್ ಎಲ್ಲ ಮಾಡಿಸ್ತಾರಂತ. ಸರ್ ಬಿಸಿನೀರ್ ಹಾಕ್ಸ್ತಾರ ಅಂದ್ರೆ, ಸರ್ ಇಲ್ಲ ಸರ್ ಟೈಮ್ ಇಲ್ಲ ಅಂದ್ಬಿಟ್ಟು ಅಲ್ಲೇ ಅದು ಒಂದು ವೇವ್ ತರ ಒಂದಿದೆ, ಆರ್ಟಿಫಿಷಿಯಲ್ ವೇವ್ ತರ ತೆಗೆದು ಕೋಲ್ಡ್ ವಾಟರ್ ಬಿಡ್ತವ್ರೆ. ನಮ್ಗೆ ಚಳಿಗೆ ಹಿಂಗಿಂಗ್ ಅಂತ ಡಾನ್ಸ್ ಆಡ್ಲಾ ಅಂತಲ್ಲ. ನಿಮ್ಗೆ ಒಂದ್ ಹುಡುಗಿ ಜೊತೆಲಿ ಇದ್ದಾಗ ಕೋಲ್ಡ್ ವಾಟರ್ ಬಿದ್ರೇನೆ ಹಾರ್ಟ್ ಕ್ರಿಯೇಟ್ ಸೊ ಡಿಸೆಂಬರ್ ಚಳಿ ಸಮಯ, ಹುಡುಗಿ ಜೊತೆ ಇದ್ದೀರಾ, ಅದಕ್ಕೆ ಹಾಟ್ ಸಾಂಗ್ ನ ಶೂಟ್ ಮಾಡಿದಾರೆ ಅಂತ ಅನ್ಕೋತೀನಿ. ಓಕೆ, ಸೊ ರಾಕೇಶ್ ಸರ್ ಅವಾಗ್ಲೇ ಹೇಳ್ತಾ ಇದ್ರಿ ನೀವು ಜಗ್ಗೇಶ್ ಸರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ತರ್ಲೆ ನನ್ ಮಗ ಅಂತ ಹೇಳಿ ಮಾಡಿದ್ದಾರೆ. ಈಗ ತರ್ಲೆ ನನ್ ಮಕ್ಳು ಅದೇನಾದ್ರೂ ಇನ್ಸ್ಪೈರ್ ಆಯ್ತಾ ಏನಾದ್ರೂ ಒಂದ್ ಕಡೆ? ಹಿಂಗೆ ಖಂಡಿತ ಇಲ್ಲ. ಆ ಸಿನಿಮಾಗೂ ಈ ಸಿನಿಮಾಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಆ ಟೈಟ್ಲ್ ಇಟ್ಟ ತಕ್ಷಣ ತರ್ಲೆ ನನ್ ಮಗ ತರ್ಲೆ ನನ್ ಮಕ್ಳು ಅಂತ ಹಂಗೆ ಒಂದು ಹೈಪ್ ಕ್ರಿಯೇಟ್ ಆಯ್ತು. ಸೊ ಇದೇ ಬೇರೆ ಜಾನರ್ ಸಿನಿಮಾ, ಅದೇ ಬೇರೆ ಜಾನರ್ ಸಿನಿಮಾ. ಸೊ ಓಕೆ, ಅದೊಂದು. ಸೊ ನಿಮಗೆ ಏನನ್ಸುತ್ತೆ ಸರ್, ಫಸ್ಟ್ ಆಫರ್ ಮಾಡಿದ್ರು, ಈ ರೀತಿ ಆಫರ್ ಬರ್ತಾ ಇದೆ, ತರ್ಲೆ ನನ್ ಮಕ್ಳು ಏನಿದು, ಈ ಟೈಟಲ್ ಏನಿರ್ಬೋದು ನನ್ನ ಕ್ಯಾರೆಕ್ಟರ್, ಯಾರಿಗಾಗ್ಲಿ ನೀವು ಮೂವಿ ಮಾಡಿದಿರಲ್ಲ ಅಂತೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪಾ ನನ್ನ ರೋಲು, ಏನ್ ಮಾಡಿಸ್ತಾರೆ ನನಗೆ ಅಂತ ಹೇಳಿ. ಇಲ್ಲ ಸಿ, ಆಕ್ಚುಲಿ ಅದು ಬಂದು ನಾನು ಒಂದು
ಬೇರೆ ಫಿಲಮ್ಗೆ ರೆಡಿ ಆಗ್ತದೆ. ನಮ್ಮ ಅಪ್ಪ ನಾನು ಲಾಂಚ್ ಮಾಡಿಸ್ಬೇಕಂತ ಇದ್ರು ಒಂದು ಸೋಲೋ ಹೀರೋಗೆ. ಸೊ ನಾನು ಅದಕ್ಕೆ ರೆಡಿ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಲೇಜಿ, ನಾನು ರೆಡಿ ಆಗ್ತೀನಿ ಅಂತ ಹೇಳ್ತೀನಿ, ಇನ್ನ ಟೈಮ್ ಇದೆ ಬಿಡಿ ರೆಡಿ ಅನ್ಕೊಂಡು ಆರಾಮಾಗಿ ರೆಡಿ ಆಗ್ತದೆ ಟೈಮ್ ಪಾಸ್ ಮಾಡ್ಕೊಂಡು. ಸೊ ನಾನು ಎಷ್ಟೊಂದು ಜನ ಬಂದು ಸ್ಟೋರಿಗಳು ಹೇಳಿದಾಗ ಇಲ್ಲ ಸರ್ ನಾನು ಬೇರೆ ಯಾವ್ದೋ ಪ್ರಾಜೆಕ್ಟ್ಗೆ ರೆಡಿ ಆಗ್ತೇನೆ ಅಂದ್ಬಿಟ್ಟು ಸುಮ್ಮನಿದ್ದೆ. ಇವ್ರು ಒಂದು 2-3 ಟೈಮ್ಸ್ ಟ್ರೈ ಮಾಡಿದ್ರು ಡೈರೆಕ್ಟ್ರು ಮೀಟ್ ಮಾಡೋಕ್ಕೆ, ಸಿಕ್ಕಿರ್ಲಿಲ್ಲ. ವಾಚ್ಮ್ಯಾನ್ ಏನೋ ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ರಂತೆ ಫಸ್ಟ್. ಆಮೇಲೆ ಹೆಂಗೋ ನಮ್ಮ ಅಮ್ಮ ಸೈಡಿಂದ ಅಲ್ಲಿ ಇಲ್ಲಿ ಹೆಂಗೋ ನಂಬರ್ ತೊಗೊಂಡು ಹೇಳಿದ್ರು ಈ ಥರ ಸರ್ ಒಂದಿದೆ ತರ್ಲೆ ಹೆಣ್ಮಕ್ಳು ಅಂತ ಹೇಳಿದ್ರು. ಅಲ್ಲೇ ಒಂದು ಸೆಕೆಂಡ್ ನಂಗೆ ಕ್ಯಾಚ್ ಆಯ್ತು, ಏನಿದು ಡಿಫ್ರೆಂಟ್ ಆಗಿಲ್ಲ. ಸರಿ ಆಯ್ತು ಸರ್ ಬನ್ನಿ ಮನೆಗೆ ಅಂದೆ. ಬಂದಿದ್ದು ಫೋರ್ಸ್ ನೋಡ್ಬೇಕಾಗಿತ್ತು ನೀವು. ಬಂದು BMW ಅಲ್ಲಿ ಹೇಳಿದ್ರು ಯಾವ್ದೋ ಹೆವಿ ದೊಡ್ಡ ಪ್ರಾಜೆಕ್ಟ್ ಸಿಕ್ತಲ್ಲಾಗರು. ಓಕೆ ರೆಡ್ಯುಮರೇಷನ್ ಹಾಕೊಂಡು ಹಂಗೆ ಸೆಟ್ಲ್ ಆಗೋಣ ಒಂದು 2 ವರ್ಷ ಅನ್ಕೊಂಡೆ. ಆಮೇಲೆ ಆಕ್ಚುಲಿ ಅವ್ರು ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು. ನಾನು ಎಷ್ಟೊಂದು ಸ್ಕ್ರಿಪ್ಟ್ಗಳು ಕೇಳಿದ್ದೆ, ಬಟ್ ಯಾವ್ದು ಆ ಫೀಲ್ ಸಿಕ್ಕಿರ್ಲಿಲ್ಲ. ಇವ್ರು ಹೇಳಿದಾಗ ಏನೋ ಡಿಫ್ರೆಂಟ್ ಆಗಿತ್ತು ಸ್ಟೋರಿಯಲ್ಲಿ. ಸರಿ ಚೆನ್ನಾಗಿದೆ ಅಲ್ಲ ಈ ಪ್ರಾಜೆಕ್ಟ್ ಅನ್ಕೊಂಡೆ. ಅದಾದ್ಮೇಲೆ ಮೇನ್ ಏನಂದ್ರೆ ಇವ್ರದ್ದು ಮತ್ತೆ ನಾಗಶೇಖರ್ದು ಒಂದು ಸಾಂಗ್ ಹಾಕಿದ್ರು. ತುಂಬಾ ರಫ್ ಆಗಿತ್ತು, ಬಟ್ ಯಮ್ಮಿ ಯಮ್ಮಿ ಅಂತ ಸಾಂಗ್ ಹಾಕಿದ್ರು. ಅದ್ ಕೇಳಿದ ತಕ್ಷಣ ಫಿಕ್ಸ್ ಆಗೋದು, ಯಾವ್ದೋ ಚೆನ್ನಾಗಿದೆ ಈ ಪ್ರಾಜೆಕ್ಟ್ ಮಾಡ್ಲೇಬೇಕು. ಸಾಂಗ್ ಅಷ್ಟೊಂದು ಕ್ಯಾಚಿ ಆಗಿತ್ತಾ ಅಂತ ನಾನು ಎಷ್ಟು ಕನ್ವಿನ್ಸ್ ಮಾಡಿದೆ ಗೊತ್ತಾ, ಸರ್ ಇದು ಹೆಂಗಾರು ನನಗೆ ಕೊಟ್ಬಿಡಿ ಸರ್, ಸಾಂಗ್ ನನಗೆ ಕೊಟ್ಬಿಡಿ. ಇಲ್ಲ ಸರ್ ಫಿಕ್ಸ್ ಆಗೋಗಿದೆ ಇದು. ಅದು ಫಿಕ್ಸ್ ಆಗಿದೆ ಅಂದ ತಕ್ಷಣ ಸಿಚುವೇಶನ್ ಏನ್ ಡಿಮ್ಯಾಂಡ್ ಆಗುತ್ತೆ ಅದನ್ನ ನಾವು ಮಾಡ್ಬೇಕು. ಆಮೇಲೆ ಅದಕ್ಕೆ ಟೈಮ್ ತಗೊಂಡು ಮತ್ತೆ 3 months ಗ್ಯಾಪ್ ಅವ್ರದ್ದು ಸಾಂಗ್ ರೆಡಿ ಮಾಡಕ್ಕೆ. ಎಮ್ಮೆ ಹಿಟ್ಟು ಆಲ್ರೆಡಿ ಎಲ್ಲರಿಗೂ ಫಿಕ್ಸ್. ಅವರು ಸರ್ ಈ ಸಾಂಗ್ ನನಗೆ ಕೊಡಿ ಅಂದಿದ್ದಾರೆ. ಇವ್ರು ಆಲ್ರೆಡಿ ಕೇಳಿದ್ದಾರೆ. ಸಿಚುವೇಶನ್ ಆ ಸಾಂಗ್ ಚೇಂಜ್ ಮಾಡಕ್ ಆಗ್ತಿಲ್ಲ. ಇಲ್ಲ ಆಮೇಲೆ ಕರೆಕ್ಟ್. ಇನ್ನೊಂದು ನನಗೆ ಆಲ್ಮೋಸ್ಟ್ ಒಂದು 25-26 ಫಿಲ್ಮ್ಸ್ ಆಕ್ಟ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದ. ಬಟ್ ಯಾವ ಫಿಲಮ್ ಅಲ್ಲೂ ನನ್ಗೆ ಹೀರೋಯಿನ್ ಇದ್ದಿಲ್ಲ. ಅದೇನೋ ನನ್ ಬ್ಯಾಡ್ ಲಕ್ ಅನ್ಸುತ್ತೆ, ಅದೇನಂತ ಗೊತ್ತಿಲ್ಲ. ಸೊ ಬಂದ್ಬಿಟ್ಟು ಇದು ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸರ್ ನಿಮ್ಗೆ ಶುಭ ಪುಂಜ ಅವ್ರ ಪೇರ್ ಆಗಿದ್ರೆ ಹೆಂಗಿರತ್ತಂದ್ರೆ ಸರ್ ಓಕೆ ಎಲ್ಲಿ ಸೈನ್ ಮಾಡ್ಲಿ ಯಾವಾಗ ಓಕೆ ರೆಡಿ ಅಂತ ನಾನು. ಆಮೇಲೆ ನೋಡ್ರೆ ಟಕ್ಕಂತ ಚೇಂಜ್ ಮಾಡ್ಬಿಟ್ರು ಲಾಸ್ಟ್ ಅಲ್ಲಿ ಬಿಸ್ಕೆಟ್ ಡೈರೆಕ್ಟರ್. ಪರವಾಗಿಲ್ಲ, ಇನ್ನೊಂದು ಹಾಟ್ ಹೀರೋಯಿನ್ ಇನ್ನೊಂದು ಒಳ್ಳೆ ಹುಡುಗಿ ಲಾಂಚ್ ಮಾಡಿದ್ರು. ಇನ್ನೊಂದು ಹಾಟ್ ಅಂಡ್ ಸೆಕ್ಸಿ ಹಂಗೆ ಶುಭಪುಂಜ ಅವ್ರು ಹೇಳಿದ್ರಲ್ಲ ಹಂಗೆ. ಆ ಸಾಂಗ್ ನ ನೋಡ್ಬೇಕು ನಿಮ್ಗೆ. ಇಲ್ಲ ಶುಭಪುಂಜ ಅವ್ರ ಕೇಳಿ ಏನಾದ್ರು ಟ್ವಿನ್ ಸಿಸ್ಟರ್ ಇದಾರ ಏನಾದ್ರು ಮೀಟ್ ಮಾಡ್ದಾಗ್ಲೆ ಕಸಿನ್ ಅಥವಾ ಸಿಸ್ಟರ್ ಯಾರಾದ್ರೂ ಇದ ಅಥವಾ ಫಿಲಮ್ ಅಲ್ಲೇ ಡಬಲ್ ರೋಲ್ ಕೊಟ್ಬಿಡಿ ಸರ್ ಅಂತ ಕೇಳ್ಬೋದಿತ್ತು. ಇಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇವರು ಕಮಿಟ್ ಆಗ್ಬಿಟ್ಟಿದ್ದಾರೆ. ಓಕೆ, ಇನ್ನು ಚಿತ್ರದ ಬಗ್ಗೆ ಮಾತನಾಡ್ತಿದೀವಿ ಅಂತಂದ್ರೆ ಅಟ್ರಾಕ್ಷನ್, ಮತ್ತೊಬ್ಬ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಾಗಶೇಖರ್ ಅವರು. ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಆಗುತ್ತಾ ಹೇಳಿ? ಅವ್ರ ಕ್ಯಾರೆಕ್ಟರ್ ಏನು ಇದ್ರಲ್ಲಿ? ಅವ್ರದ್ದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗ್ಬೇಕು ಬಂದ್ಬಿಟ್ಟು. ಸೊ ಹೀರೋ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಅಲ್ಲಿ ಇಲ್ಲಿ ಅಳ್ಕೊಂಡು ಸಿಕ್ತವ್ರ ಹತ್ರ ಎಲ್ಲ ಬಿಲ್ಡಪ್ ತಂದು ಗಾಂಧಿನಗರ ನನ್ ಮಾತು ಕೇಳುತ್ತೆ ಹೆಂಗ್ ಕೇಳುತ್ತೆ, ನಾನು ನಿನ್ನ ಮನ್ಸು ಮಾಡ್ರೆ ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಇವ್ರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಎತ್ತಾಕೊಂಡೇ ಹೋಗ್ಬಿಡ್ತಾರೆ. ಅಂದ್ರೆ ಆ ರೇಂಜ್ ಬಿಲ್ಡಪ್ ನೆಕ್ಸ್ಟ್ ಕಟ್ ಆದ್ರೆ ಏನೇನೆಲ್ಲ ಮಾಡ್ತಾರೆ ಅದು ಸಿನಿಮಾದಲ್ಲಿ ನೋಡ್ಬೇಕು. ಸೊ ಆಗ್ಲೇ ನಿಮ್ಗೆ ಗೊತ್ತಾಗೋದು. ಓಕೆ, ಖಂಡಿತ ಕಾಯ್ತಾ ಇದೀವಿ ನಾವು. ಇದೇ ಕ್ಯಾಚಿ ಆಗಿದೆ ಇಷ್ಟೊಂದು. ಇದ್ ನೋಡ್ತಾ ಇದ್ರೇನೆ ನಮ್ಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ತರ್ಲೆ ನನ್ ಮಕ್ಳು ಏನಪ್ಪಾ ಏನೇನೆಲ್ಲ ತರ್ಲೆ ಮಾಡಿರ್ತಾರೆ ಇವರೆಲ್ಲರೂ ಸೇರ್ಕೊಂಡು ಇದೆಲ್ಲನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಖಂಡಿತವಾಗ್ಲೂ ಕೂಡ. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗಾಗಲೇ ನೀವು ಹೇಳ್ದಂಗೆ ಸಾಂಗ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿರುವಂತದ್ದು, ತುಂಬಾ ಕ್ಯಾಚಿ ಸಾಂಗ್ಸ್ ಕೂಡ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮ್ಯೂಸಿಕ್ ಅಂದ್ರೆ ಹೊಸಬ್ರನ್ನ ಲಾಂಚ್ ಮಾಡಿದ್ರೆ ಸೂರ್ಯವಂಶಿ ಅಂತ. ಬಟ್ ಅದಾದ್ಮೇಲೆ ಏನ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ 5 ಜನ ಡೈರೆಕ್ಟರ್ ಕೈಲಿ ಸಾಂಗ್ಸ್ ಬರೆಸಿ 5 ಜನ ಹೀರೋಗಳ ಕೈಲಿ ಸಾಂಗ್ ಆಡಿಸ್ತಾರೆ. ಸೊ ಅದೇ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಆಮೇಲೆ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಆಮೇಲೆ ಹೆಮ್ಮೆ ಶ್ರೀನಗರ್ ಕಿಟ್ಟಿ ಅವರು ಆಡಿರೋದು ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ 3 lakhs ವ್ಯೂಸ್ ಆಗಿದೆ. ಆಮೇಲೆ ಇನ್ನೊಂದು ಬಂದು ನೆನಪಿರಲ್ಲಿ ಪ್ರೇಮ್ ಅವರು ಮತ್ತೆ ಶುಭ ಪುಂಜ ಇಬ್ರು ಕಾಂಬಿನೇಷನ್ ಒಂದು ಸಾಂಗ್ ಆಡಿದ್ದಾರೆ, ಕುಡ್ಕೊಂಡೆ ಅಂತ ಎಣ್ಣೆ ಸಾಂಗು. ಇನ್ನೊಂದು ಸಾಂಗ್ ವಿ ಮನೋಹರ್ ಅವ್ರು ಬರ್ದಿದ್ದು. ಹೇಳಿದ್ನಲ್ಲ 3 months ಟೈಮ್ಸ್ ತಗೊಂಡೆ. ಎಮ್ಮೆ ಹಿಟ್ ಆಗ್ಬಿಟ್ಟಿದೆ, ಇವ್ರು ನನ್ ಮೇಲೆ ಫುಲ್ ಅಂತ ಇದಾರೆ, ಅವ್ರಿಗೆ ಆ ಸಾಂಗ್ ಕೊಟ್ಬಿಟ್ಟಿದ್ದೀರ ಅಂತ. ಇವ್ರ ಸಾಂಗು ಹಿಟ್ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿತ್ತು. ಬಿಸಿ ಅನ್ನೋ ಸಾಂಗು ಇವತ್ತು ತುಂಬಾ ರೊಮ್ಯಾಂಟಿಕ್ ಆಗಿ ಪ್ರತಿ ಬಾಯ್ಲು ಗುನುಗ್ತಾ ಇದೆ. ಓಕೆ, ನೀವು ಸಾಂಗ್ ಬಗ್ಗೆ ಮಾತನಾಡ್ತಿದ್ದೀರಾ. ನಾವೀಗ ಒಂದು ಸಾಂಗ್ ನೋಡ್ಲಿಲ್ಲ ಅಂತಂದ್ರೆ ಖಂಡಿತ ಬನ್ನಿ. ಈಗ ಫಿಲ್ಮ್ ನ ಒಂದು ಸೂಪರ್ ಆದ ಸಾಂಗ್ ರೆಡಿ ಇದೆ, ಕೇಳ್ಕೊಂಡು ಬರೋಣ. Yummy.
ಸಖತ್ ಯಮ್ಮಿ ಆಗೇ ಇದೆ ಸಾಂಗ್ ಅಲ್ವಾ ಫ್ರೆಂಡ್ಸ್? ನೋಡಿದ್ವಿ ಸರ್, ಯಮ್ಮಿ ಯಮ್ಮಿ ಸಾಂಗ್. ಇಲ್ಲ, ಇದು ಕ್ಯಾಚಿ ಲೈನ್ಸ್, ಹೆಪಿ ಅರ್ಜುನ್ ಬರ್ದಿದ್ ಸಾಂಗ್ ಇದು. ಅಂದ್ರೆ ನಾವೇನ್ ಮಾತಾಡ್ತೀವಿ ಆ ವರ್ಡ್ ನ ಯೂಸ್ ಮಾಡ್ಕೊಂಡ್ ಬರ್ದಿದಂತ ಸಾಂಗ್ ಇದು. ಫಸ್ಟ್ ಟೈಮ್ ಸಾಂಗ್ ಬರೋದ್ರು. ಆಮೇಲೆ ಒಂದ್ ಕೆಲಸ ಮಾಡ, ನೀವೇ ಬನ್ನಿ ಸ್ಟುಡಿಯೋಗೆ ಆಡಿ ಅಂದೆ ಅರ್ಜುನ್ಗೆ. ಅವ್ರು ಯಾವತ್ತೂ ಟ್ರೈ ಮಾಡಿಲ್ಲ, ನಾನೇ ಆಡ್ಲಾ ಅಂತ. ಬನ್ನಿ ಆಡಿ ನೋಡೋಣ ಅಂದ್ರೆ ಅವ್ರು ಬರ್ದಿರೋ ಫೀಲ್ ಅವ್ರಿಗೆ ಔಟ್ಪುಟ್ ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ಕರ್ಕೊಂಡ್ ಟ್ರ್ಯಾಕ್ ಆಡಿಸ್ಕೊಂಡೆ. ಆಗ್ಲೇ ಡಿಸೈಡ್ ಈ ಸಾಂಗ್ ಸೂಪರ್ ಡೂಪರ್ ಹಿಟ್ ಅಂತ. ಹೇಳ್ತಾ ಇದೀವಿ ನಾವು, ಸೂಪರ್ ಡೂಪರ್ ಹಿಟ್ ಸಾಂಗ್. ಇನ್ನು ಶುಭ, ನಾಗಶೇಖರ್ ಅವ್ರ ಜೊತೆ ನೀವು ಡ್ಯಾನ್ಸ್ ಮಾಡಿದಿರಾ? ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ನಾವು ಆಕ್ಚುಲಿ ನಾಗಶೇಖರ್ ಯಾವಾಗ್ಲೂ ನಂಗೆ ಡಾನ್ಸ್ ಬರಲ್ಲ ಅಂದ್ಬಿಟ್ಟು ಅಯ್ಯೋ ಒಂದ್ 10 ದಿವಸ ಮುಂಚೆಯಿಂದನೇ ಶುರು ಮಾಡ್ಕೊಂಡ್ರು ನಂಗೆ ಡಾನ್ಸ್ ಬರಲ್ಲ ಅಂತ. ಬಟ್ ಐ ಥಿಂಕ್ ಪಾಪ ನಿಜವಾಗ್ಲೂ ಅಟೆಂಪ್ಟ್ ಮಾಡಿ ಹಿ ಡಿಡ್ ಅ ವೆರಿ ಗುಡ್ ಜಾಬ್ ಐ ಥಿಂಕ್. ಬಟ್ ನಾವು ಅದನ್ನ ಮಾಡುವಾಗ ಮಜವಾಗಿತ್ತು, ಯಾಕಂದ್ರೆ ನಾಗಶೇಖರ್ ಏನೇ ಒಂದು ಸನ್ನಿವೇಶನು ಫನ್ನಿ ಮಾಡ್ತಾರೆ. ಓಕೆ, ಅವ್ರಿಗೆ ಅಕಸ್ಮಾತ್ ಒಂದ್ ಸ್ಟೆಪ್ ಡಿಫಿಕಲ್ಟ್ ಆದ್ರೆ ಅವ್ರ ಎಕ್ಸ್ಪ್ರೆಷನ್ ಫೀಲ್ ಮಾಡ್ತಾರೆ. ಬಟ್ ಏನೋ ಒಂದ್ ಹೇಳಿದ್ರೆ ಇಮಿಡಿಯೇಟ್ ಕ್ಯಾಚ್ ತಗೊಂಡು ಅದ್ರ ತಕ್ಕನಾಗ ಏನೋ ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಹಂಗೋ ಹಿಂಗೋ ಐ ಥಿಂಕ್ ದ ಸಾಂಗ್ ವಿಜುವಲ್ ಕೇಮ್ ಔಟ್ ವೆರಿ. ಇನ್ನು ತರ್ಲೆಗಳು ಮಾಡಿರೋ ತರ್ಲೆಗಳು ಏನೇನಿದಾವೆ, ಏನೇನ್ ಅಡಗಿದೆ ಈ ಫಿಲ್ಮ್ ಹಿಂದೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್.